ತಿಂಗಳು 3ನೇ ತಾರೀಕು ಅಂದ್ರೆ ಬುಧವಾರ ನಮ್ಮ ಹುಣಸೂರು ತಾಲೂಕಿನ ಅದರಲ್ಲೂ ಹುಣಸೂರು ಗ್ರಾಮ ಟೌನ್ ನಲ್ಲಿರುವ ಸುಪ್ರಸಿದ್ಧ ಕಾವೇರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರಾದಂಥ ಡಾಕ್ಟರ್ ಲೋಹಿತ್ ರವರ ಒಂದು 43ನೇ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದೀವಿ. ಇದೇ ನಮ್ಮ BM ರಸ್ತೆ ಕನಕ ಭವನದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭ ಆಗ್ತದೆ. ಅದರಲ್ಲೂ ಕೂಡ ಇವತ್ತಿನ ದಿನಮಾನಗಳಲ್ಲಿ ಬರ್ತ್ಡೇ ಹುಟ್ಟುಹಬ್ಬ ಅಂತಂದ್ರೆ ಬೇರೆ ಬೇರೆ ತರ ಆಚರಣೆ ಮಾಡ್ಕೊತಾರೆ. ಸ್ನೇಹಿತರುಗಳು ಕರ್ಸೋದು, ಎಲ್ಲೋ ಒಂದು ಪಾರ್ಟಿ ಹಾಲ್ ಮಾಡೋದು, ಪಾರ್ಟಿ ಮಾಡೋದು, ಊಟ ತಿಂಡಿ ಕೊಟ್ಟು ಮೋಜು ಮಸ್ತಿ ಮಾಡೋಂಥ ಕಾಲದಲ್ಲೂ ಕೂಡ ನಮ್ಮ ಡಾಕ್ಟರ್ ಲೋಹಿತ್ ಅವರು ಕೇರ್ಪೇಟೆ ತಾಲೂಕು ಪುರ ಗ್ರಾಮದವರು. ಅವರು ಇಲ್ಲಿ ಬಂದು 6 ವರ್ಷಗಳ ಕಾಲ ಆಯ್ತು. 6 ವರ್ಷಗಳ ಕಾಲದಲ್ಲಿ ಒಂದು ಕಾವೇರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಆಯಿತು. ಮಾನ್ಯ ಸಿದ್ದರಾಮಯ್ಯನವರು ಬಂದು ಅದರ ಉದ್ಘಾಟನೆಯನ್ನ ಮಾಡುವಂಥದ್ದು ನಾವು ನಿಮಗೆಲ್ಲ ಗೊತ್ತಿರೋಂಥದ್ದೇ. ಅವರು ಪ್ರತಿ ವರ್ಷ ಅವರ ಹುಟ್ಟುಹಬ್ಬವನ್ನ ಒಂದು ಸಾಮಾಜಿಕವಾಗಿ ಒಂದು ಜನಗಳ ಒಂದು ಸಾರ್ವಜನಿಕರ ಸೇವೆಗಾಗಿ ಮುಡಿಪಿಟ್ಟಿರುವಂಥದ್ದು ನಾವು ಅದನ್ನು ನೋಡ್ತಾ ಇದ್ದೀವಿ. ಪ್ರತಿ ವರ್ಷ ಒಂದು ಆರೋಗ್ಯ ತಪಾಸಣೆ, ಉಚಿತ ಆರೋಗ್ಯ ತಪಾಸಣೆ ಇರ್ಬೋದು, ಇಲ್ಲ ಕಾವೇರಿ ಪುರಸ್ಕಾರ ಅಂತ ಅಂದ್ಬಿಟ್ಟು MBBS ಸ್ಟೂಡೆಂಟು, ಇಂಜಿನಿಯರಿಂಗ್ ಸ್ಟೂಡೆಂಟು ಏನು ನಮ್ಮ ಗೌರ್ಮೆಂಟ್ ಸೀಟ್ ತಗೊಂಡಿರ್ತಾರೆ ಅವ್ರಿಗೆ ಒಂದು ಕಾವೇರಿ ಪುರಸ್ಕಾರ ಅಂತ ಕಾರ್ಯಕ್ರಮ ಇರ್ಬೋದು, ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಈಗ 1.5 ವರ್ಷದಿಂದ ನಮ್ಮ ಮೇಘಾಲಯ ರಾಜ್ಯದ ರಾಜ್ಯಪಾಲರಾದಂಥ ವಿಜಯಶಂಕರ್ ಅವರು ಒಂದು ಕಾರ್ಯಕ್ರಮಕ್ಕೆ ಬಂದು ಅವತ್ತು ಹುಣಸೂರು ತಾಲೂಕಿನ ಎಲ್ಲ ಸಮಾಜದ ಮಕ್ಕಳುಗಳಿಗೆ SSLC ಮತ್ತು PUC ಮಕ್ಕಳುಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ, ಅವ್ರಿಗೆ ಪ್ರೋತ್ಸಾಹ ಕೊಡುವಂತ ಒಂದು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಯಿತು. ಅದೇ ರೀತಿ ಈ 3ನೇ ತಾರೀಕು ಅವರ ಒಂದು 43ನೇ ವರ್ಷದ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬದಲ್ಲೂ ಕೂಡ ನಮ್ಮ ಕನಕ ಭವನದಲ್ಲಿ ಸರಳವಾಗಿ, ಅದರಲ್ಲೂ ಕೂಡ ನಮ್ಮ ಹುಣಸೂರಿನ ಪ್ರಮುಖ 2 ಮಠಗಳಿದ್ದಾವೆ. ಒಂದು ಮಾದಳ್ಳಿ ಮಠ ಸದಾಶಿವ ಸ್ವಾಮಿಗಳು, ಹಾಗೆ ಗಾವಡಗೆರೆ ಮಠ ನಟರಾಜ ಸ್ವಾಮಿಗಳು, ಹಾಗೆ ನಮ್ಮ KR ನಗರ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಶ್ರೀ ಶ್ರೀ ಶಿವಾನಂದ ಮಹಾಪುರಿ ಸ್ವಾಮೀಜಿಗಳು ಆಗಮಿಸ್ತಿದ್ದಾರೆ ಆ ಕಾರ್ಯಕ್ರಮಕ್ಕೆ. ಹಾಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ವಿಶ್ವನಾಥ್ ಸಾಹೇಬರು, ಹಾಗೆ ನಮ್ಮ ಜನಪ್ರಿಯ ಶಾಸಕರು, ಯುವ ಉತ್ಸಾಹಿಗಳಾದಂಥ GD ಹರೀಶ್ ಗೌಡ್ರು ಆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. 350ರಿಂದ 400 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಅದರ ಜೊತೆಗೆ ಏನು ಕಲಾವಿದರಿದ್ದರೆ ಹುಣಸೂರು ತಾಲೂಕಿನಲ್ಲಿ ನಾಟಕ ಆಡೋಂಥವ್ರು ಇರ್ಬೋದು, ಹಾಗೆ ಸಣ್ಣ ಸಣ್ಣ ಕಿರು ಚಿತ್ರಗಳಲ್ಲಿ ಮಾಡಿರೋಂಥದ್ದು ಇರ್ಬೋದು, ಕಲಾವಿದರಿಗೂ ಪ್ರೋತ್ಸಾಹ ಕೊಡುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವ್ರಿಗೆ ಆ ಭಗವಂತ ಚಾಮುಂಡೇಶ್ವರಿ ತಾಯಿ, ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ, ಶ್ರೀ ವಿಘ್ನೇಶ್ವರ ಸ್ವಾಮಿ ಇನ್ನೂ ಆರೋಗ್ಯ ಆಯಸ್ಸು ಕೊಟ್ಟು ಇನ್ನೂ ಹೆಚ್ಚಿನ ರೀತಿ ಒಂದು ಜನಪರ ಕಾರ್ಯಕ್ರಮಗಳನ್ನ, ಒಂದು ಜನರ ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಳ್ಳಿ. ಅದೇ ರೀತಿ ಹಾಸ್ಪಿಟ್ಲು ಕೂಡ ಬಂದಂತವ್ರಿಗೆ ಭಾರಿ ಕಡಿಮೆ ದರದಲ್ಲಿ, ಅದರಲ್ಲೂ ಮೈಸೂರಿಗೆ ಹೋದ್ರೆ ಒಂದು ಆಪರೇಷನ್ಗೆ 50ರಿಂದ 60 ಸಾವಿರ ಆಗುವಂತ ಒಂದು ಆಪರೇಷನ್ ಇಲ್ಲಿ ಒಂದು 25ರಿಂದ 30 ಸಾವಿರ ಮಾಡೋ ಲೆಕ್ಕಾಚಾರದಲ್ಲಿ ಒಂದು ಗ್ರಾಮೀಣ ಭಾಗಕ್ಕೆ, ಅದರಲ್ಲೂ KR ನಗರ, ಕೋಟೆ, ಹಿರಿಯಾಪಣ್ಣ ಈ 4 ತಾಲೂಕುಗಳ ಒಂದು ಹೆಡ್ ಕ್ವಾರ್ಟರ್ ಹುಣಸೂರು. ಇಲ್ಲಿ ಇಂಥದ್ದೊಂದು ಹಾಸ್ಪಿಟ್ಲು, ಸುಸಜ್ಜಿತವಾದ ಒಂದು ಹಾಸ್ಪಿಟ್ಲ್ ಬೇಕಾಯ್ತು. ಅದನ್ನ ಮಾಡಿದರೆ ಒಳ್ಳೆ ಸೇವೆ ಕೊಡ್ತಾ ಇದ್ದಾರೆ. ಇದೇ ರೀತಿ ಸೇವೆ ಕೊಡ್ಲಿ ಅಂತ ಆ ಭಗವಂತನಲ್ಲೇ ಅವ್ರ ಶಕ್ತಿ ಕೊಡ್ಲಿ, ಅವ್ರ ಕುಟುಂಬಕ್ಕೆ ಶಕ್ತಿ ಕೊಡ್ಲಿ, ಒಳ್ಳೇದಾಗ್ಲಿ ಅಂತ ಬಯಸ್ತಾ ನನ್ನ ಮಾತು ಮುಗಿಸ್ತೀನಿ. ನಾನು ಗಣೇಶ್ ಕುಮಾರ್ ಸ್ವಾಮಿ ಅಂತ, ಮಾಜಿ ನಗರಸಭಾ ಅಧ್ಯಕ್ಷರು, ಹುಣಸೂರು ಟೌನ್. ಬಿಳಿಗೆರೆ ಗ್ರಾಮ ಪಂಚಾಯತ್ ಸದಸ್ಯರು. ಡಾಕ್ಟರ್ ಲೋಹಿತ್ ಅವ್ರಿಗೆ 43ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಅವರು 5-6 ವರ್ಷದಿಂದ ಹುಣಸೂರಿನಲ್ಲೇ ಹಳೆ ಕಾವೇರಿ ಹಾಸ್ಪಿಟ್ಲಿಂದ ಹಳೆ ಕಾವೇರಿ ಹಾಸ್ಪಿಟ್ಲ್ ಅಲ್ಲಿ ವರ್ಕ್ ಮಾಡಿ, ಜನ ಸಂಪಾದನೆ ಮಾಡಿ, ಇಡೀ ತಾಲೂಕಾದ್ಯಂತ ಹೆಸರಾಗಿ ಇವತ್ತು ದೊಡ್ಡದೊಂದು ಹಾಸ್ಪಿಟ್ಲ್ ಕಟ್ಟಿ ಇಲ್ಲೂ ಜನ ಸೇವೆ ಮಾಡ್ತಾ ಇದಾರೆ ಅವರು. ಅದರಿಂದ ಈಗ ಅಲ್ಲಿ ಚಿಕ್ಕ ಹಾಸ್ಪಿಟ್ಲ್ ಇದ್ದಾಗ್ಲೂ ಅವರು ಎಂಟ್ರಿ ಫೀಸ್ 100 ರೂಪಾಯಿನೇ ಇದ್ದಿದ್ದು. ಈಗ ಅಷ್ಟು ಗಾತ್ರ ದೊಡ್ಡ ಹಾಸ್ಪಿಟ್ಲ್ ಕಟ್ಟಿದ್ರು ಇವತ್ತು ಎಂಟ್ರಿ ಫೀಸ್ ಬರೀ 100 ರೂಪಾಯಿನೇ. ಯಾವುದೇ ಒಂದು ಊರಲ್ಲಿ ಹಳ್ಳಿಗಳಲ್ಲಿ ಹೋದ್ರೆ ಒಂದು 500 ರೂಪಾಯಿ ಬೇಕು ಅಂತ ಜ್ವರ ಬಂದ್ರೆ ಏನಾದ್ರು ಮಾಡ್ಕೊ, ಇಲ್ಲಿ ಹೋದ್ರೆ 200 ರೂಪಾಯಿ ಮುಗಿಸ್ಕೊ ಬರ್ಬೋದು. 100 ರೂಪಾಯಿ ಎಂಟ್ರಿ ಫೀಸ್ ಕಟ್ಟಿ 100 ರೂಪಾಯಿ ಮೆಡಿಸಿನ್ ಇಂಜೆಕ್ಷನ್ ಮಾಡ್ಸ್ಕೊಂಡ್ ಬರ್ಬೋದು ಅಂತ ಡಾಕ್ಟರ್ ಇವತ್ತು ಜನ 43 ವರ್ಷ ಹುಟ್ಟುಹಬ್ಬ ಮಾಡಿ ಒಂದು ಪ್ರತಿಭಾ ಪುರಸ್ಕಾರ ಇಟ್ಕೊಂಡು SSLC ಹಾಗೂ ದ್ವಿತೀಯ PUC ಮಕ್ಕಳಿಗೆ, ಆಮೇಲೆ ಕಲಾ ತಂಡದವ್ರಿಗೆ ಅವ್ರಿಗೆ ಸನ್ಮಾನ ಇಟ್ಕೊಂಡವ್ರೆ. ಅವ್ರು ಮಾಡ್ತಿರೋದು ಸಾಮಾಜಿಕವಾಗಿ ಎಲ್ಲ ಒಳ್ಳೇದಾಗಿ ಯೂತ್ಗಳು ಮುಂದೆ ಬರ್ಬೇಕು ಅನ್ನೋ ಉದ್ದೇಶದಿಂದ ಎಜುಕೇಶನ್ ಜಾಸ್ತಿ ಒತ್ತು ಕೊಡ್ಬೇಕಂತ ಈ ತರ ಪ್ರೋಗ್ರಾಮ್ ಇಟ್ಕೊಂಡವ್ರೆ. ಅವ್ರಿಗೆ ಮುಂದಿನ ದಿನದಲ್ಲಿ ಭಗವಂತ ಆಯುಷ್ ಆರೋಗ್ಯ ಕೊಟ್ಟಿ ಇದೇ ತರ ಮುಂದ್ ಬಂದು ಇನ್ನೂ ಜನಸೇವೆ ಹೆಚ್ಚಾಗಿ ಮಾಡ್ಲಿ ಅಂತ ನಾವು ಕೇಳ್ತಾ ಇದ್ವಿ. ನೋಡೋದು ಏನಾರ ಮುಂದೆ ಅವ್ರಿಗೆ ಅವಕಾಶ ಕೊಟ್ರೆ, ಏನಾರ ನಮ್ಮ GT ಹರೀಶ್ ಕೊಟ್ರೆ ಏನಾರ ನೀವು ನಿತ್ಕೊಳ್ಳಿ ಡಾಕ್ಟ್ರೆ ನಾವ್ ಇದೀವಿ, ನಾನು ಚಾಮುಂಡೇಶ್ವರಿಗೆ ಹೋಯ್ತೀನಿ ಅಂತ ಏನಾರು ಹೇಳಿದ್ರೆ ಅವರು ಇಲ್ಲಿ ರಾಜಕೀಯ ಇವತ್ತವರೆಗೂ ರಾಜಕೀಯ ಅವ್ರು ಯಾವತ್ತೂ ಡಾಕ್ಟರ್ ಲೋಹಿತ್ ರಾಜಕೀಯ ವಿಷಯನೇ ಮಾತಾಡಿಲ್ಲ. ಇವತ್ತವರೆಗೂ ಮಾಮೂಲಿ ಜನ ಸೇವೆ ಮಾಡ್ತಾವ್ರ ಮಾಡ್ಕೊಬತ್ತಾ ಇದಾರೆ.
ಮುಂದೇನೋ ಒಂದು ಅವಕಾಶ ಸಿಕ್ತ್ರೆ ಅವ್ರು ನಿಂತ್ಕೊಳ್ಳೋಕು ರೆಡಿ ಇದ್ದಾರೆ. ಅವರು ನಮ್ಮ ಬೈಕ್ ಅವ್ರು ನಿಂತ್ಕೋಬೇಕು. ಇನ್ನೂ ಹೆಚ್ಚಿನ ರೀತಿ ರಾಜಕೀಯದಲ್ಲಿ ಇನ್ನೊಂದು ಪವರ್ ಅನ್ನೋದು ಸಿಕ್ಕಿದ್ರೆ ಇನ್ನು ಹೆಚ್ಚಿನ ರೀತಿ ಇನ್ನು ಜನಕ್ಕೆ ಮಾಡ್ತಾರೆ ಅನ್ನೋದೇ ನಮ್ಮ ಅಭಿಪ್ರಾಯ ಅಷ್ಟೇನೆ. ಹುಣಸೂರು ತಾಲೂಕು ಅವರು ನಾವು ಕೊಯಮೂತ್ರ ಕಾಲೋನಿ ಗ್ರಾಮದವ್ರು ಕಿರಣ್ ಕುಮಾರ್ ಅಂತ. ಅವತ್ತು ಡಾಕ್ಟರ್ ಹುಟ್ಟಿದ ಹಬ್ಬಕ್ಕೆ ನಾವು ನಮ್ಮ ತಂಡದಿಂದ ಮೋದಿ ಕೇಂದ್ರದಿಂದ ಚಿಕಿತ್ಸಾ ಔಷಧಿ ಕೊಡ್ತಾ ಇದ್ದೀನಿ. ಟ್ಯಾಬ್ಲೆಟ್ಗಳು ಎಲ್ಲರೂ ಇಡೀ ಹುಣಸೂರು ತಾಲೂಕಿಗೆ ಎಲ್ಲ ಪ್ರತಿಯೊಂದು. ಅವತ್ತು ನಾವು ಡಾಕ್ಟರ್ ಹುಟ್ಟಿದ ಹಬ್ಬಕ್ಕೆ ಇನ್ನೂ ಅದ್ದೂರಿ ಜನನ ಕರ್ಸ್ಬೇಕಂತ ಇದ್ದೀವಿ. ಜನಸಂಖ್ಯೆನ ಆದಷ್ಟು ಬೇಗನೆ ಕರ್ಸ್ಬೇಕಂತಿದ್ದೀವಿ. ಮುಂದ್ಗಡೆ ಲೋಹಿತ್ ಡಾಕ್ಟರ್ಗೆ ಒಂದು ನಿರೀಕ್ಷೆ ಇಟ್ಟಿದ್ದೀವಿ, ಇದು ಟಿಕೆಟ್ ಸಿಕ್ಲಿ ಅಂತ ನಾವು ನಮ್ಮ ಅಭಿಮಾನಿ ಬಳಗದಿಂದ ಮಾಡ್ತಾ ಇದ್ದೀವಿ. ಸೇವೆ 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 ಸರ್ ಆಯ್ತು, ಬದಲಾವಣೆ ಆಯ್ತೈತೆ, ಸ್ವಲ್ಪ ಬದಲಾವಣೆ ಆಯ್ತೈತೆ. ಡಾಕ್ಟರ್ ಕಡೆ ಸ್ವಲ್ಪ ಪಂಚ್ತಾರೆ, ಎಲ್ಲದಕ್ಕೂ ಸಾವು ನೋವಿಗೆ ಎಲ್ಲದಕ್ಕೂ ಪಂಚ್ತಾರೆ. ಇಲ್ಲಿ ಬಂದ್ರು ಅಷ್ಟೇ, ನಾವು ಈಗ 30-50 ಸಾವಿರ ಅದನ್ನು ಕೊಡೋ ಸ್ವಲ್ಪ ಕಡಿಮೆ ಮಾಡಿಸ್ತವ್ರೆ. ಎಲ್ಲ ಪಾಪ ಬಡವ್ರಿಗೆಲ್ಲ ಕಡಿಮೆ ಚಿಕಿತ್ಸೆ ಕಡಿಮೆ ಮಾಡಿಸ್ಕೊಡ್ತಾರೆ. ಮುಂದಿನ ಹೆಜ್ಜೆ ನಾವು ಬನ್ನಿ ಅಂತ ಕರಿತಿದೀವಿ ಖಂಡಿತ. ಹಾ